ನಮಸ್ಕಾರ ವೀಕ್ಷಕರೇ, ನಾನ್ ನಿಮ್ ಪ್ರೀತಿಯ ಬಾಲೇಶ್ ಎಚ್ ಗೋವಾ ಕನ್ನಡ ಟಿವಿಯ ವರದಿಗಾರರು. ಗೋವಾ ಕನ್ನಡಿಗರಿಗೋಸ್ಕರ ಗೋವಾದಲ್ಲಿ ನಡೆಯುವಂತ ಅನೇಕ ಕನ್ನಡ ಸುದ್ದಿಗಳನ್ನ ನೇರವಾಗಿ ನಿಮ್ಮ ಮುಂದೆ ಇಡ್ತಾ ಇರ್ತೀವಿ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮ ಗೋವಾ ಕನ್ನಡಿಗರ ಮನದಾಳ ಮಾತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಯುಗಾದಿ ಹಬ್ಬದ ಪ್ರಯುಕ್ತವಾಗಿ ತಮ್ಮ ಮನದಾಳ ಮಾತನ್ನ ಗೋವಾ ಕನ್ನಡದ ಜನತೆಗೆ ಮತ್ತು ಕರ್ನಾಟಕದ ಎಲ್ಲ ಕನ್ನಡದ ಜನತೆಗೆ ತಮ್ಮ ಮನದಾಳ ಮಾತನ್ನ ಹಂಚಿಕೊಳ್ಳೋದಕ್ಕೆ ನಮ್ಮ ಮುಂದೆ ಗೋವಾ ಕನ್ನಡ ಟಿವಿಯಲ್ಲಿ ಆಗಮಿಸಿದ್ದಾರೆ ಶ್ರೀಯುತ ಜುವಾರಿ ನಗರದ ಕನ್ನಡ ಸಂಘದ ಅಧ್ಯಕ್ಷರಾದಂತಹ ಶಿವಾನಂದ್ ಡಿಂಗಿ ಅವರು ಗೋವಾ ಕನ್ನಡ ಟಿವಿಗೆ ಆಗಮಿಸಿದ್ದಾರೆ. ಅವರಿಗೆ ಗೋವಾ ಕನ್ನಡ ಟಿವಿ ವತಿಯಿಂದ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ನಮಸ್ಕಾರ ಸರ್. ಯುಗಾದಿಯ ಪ್ರಯುಕ್ತವಾಗಿ ಹಮ್ಮಿಕೊಂಡಂತ ಮನದಾಳದ ಮಾತು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅನುಮತಿ ಒಂದು ಅವಕಾಶವನ್ನು ಮಾಡಿಕೊಟ್ಟಂತ ಶ್ರೀ ಅನಿಲ್ ಸನ್ನಿಧಿಯವರ ಒಂದು ಏನು ಮೀಡಿಯಾ ಟೀಮ್ ಇದೆ, ಎಲ್ಲ ಮೀಡಿಯಾ ಟೀಮಿಗೆ ನಾನು ಧನ್ಯವಾದಗಳು ಹೇಳ್ತೀನಿ. ಬಾಲೇಶ್ವರ್ ಇರ್ಬೋದು, ಅನಿಲ್ ಸಂಧಿಯವರು ಇರ್ಬೋದು, ನಿಮಗೂ ಕೂಡ ಅಷ್ಟೇ ಧನ್ಯವಾದ. ಮತ್ತೆ ಅದೇ ರೀತಿ ನಮ್ಮ ಗೋವಾ ಕನ್ನಡದ ಜನತೆಗೆ ನಿಮ್ಮ ಕಿರು ಪರಿಚಯವನ್ನು ಮಾಡಿಕೊಡಿ ಸರ್. ನಾನು ಶಿವಾನಂದ್ ಮಲ್ಲಪ್ಪ ಬಿಂಗಿ, ಜುವಾರಿ ನಗರದ ನಿವಾಸಿ ಮತ್ತು ಅಲ್ಲಿ ಕನ್ನಡ ಸಂಘದ ಒಬ್ಬ ಸಕ್ರಿಯ ಕಾರ್ಯಕರ್ತ. ಕನ್ನಡ ಸಂಘ ಜುವಾರಿ ನಗರದ ಒಬ್ಬ ಸಕ್ರಿಯ ಕಾರ್ಯಕರ್ತ. ಅದೇ ರೀತಿ ನಮ್ಮ ತಂದೆಯವರು ಮೊದಲು ಜುವಾರಿ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಜುವಾರಿ ನಗರದಲ್ಲಿ ನೆಲೆಸಿದ್ರು. ನಾವು ಹುಟ್ಟಿನಿಂದಲೇ ಗೋವಾದಲ್ಲಿ ನೆಲೆ ನಿಂತಿದ್ದೇವೆ, ಹುಟ್ಟಿನಿಂದಲೂ. ಅದೇ ರೀತಿ ಮುಂದೆ ನಮ್ಮ ತಂದೆಯವರು ಅಲ್ಲಿ ಸ್ಥಳೀಯವಾಗಿ ರಾಜಕೀಯವಾಗಿ ಗುರುತಿಸ್ಕೊಂಡಿದ್ರು, ಸಾಮಾಜಿಕ ಸೇವೆ. ಮತ್ತು ನಮ್ಮ ತಾಯಿಯವರು ಗ್ರಾಮ ಪಂಚಾಯತ್ ಸದಸ್ಯರಿದ್ರು. 2007ರಲ್ಲಿ ಅವರು ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದರು. ಅದ ನಂತರ ಮುಂದೆ ಹಂಗ ಬಂದಂಗೆ ನಾವು ಗ್ರಾಮ ಪಂಚಾಯತ್ ಒಳಗೆ 2012ರಲ್ಲಿ ಗ್ರಾಮ ಪಂಚಾಯತ್ ಮೆಂಬರ್ ಆಗಿತ್ತು. ಸಾಂಕ್ವಾಳ ಗ್ರಾಮ ಪಂಚಾಯತಿಯಲ್ಲಿ ಪಂಚ್ ಮೆಂಬರ್ ಆಗಿ ಸೇವೆ ಸಲ್ಲಿಸಿದ್ವಿ. ನಮ್ಮ ತಾಯಿಯವರು ಒಂದು ಅವಧಿ ಮಾಡಿದರೆ ಮತ್ತು ನಾನು ಒಂದು ಅವಧಿ ಮಾಡಿದ್ವಿ. ಅದೇ ರೀತಿ ಸಂಘ ಸಂಸ್ಥೆಗಳು ಹೇಳ್ಬೇಕಪ್ಪ ಅಂತಂದ್ರೆ ಕನ್ನಡ ಸಂಘ ಜುವಾರಿ ನಗರದ್ದು ಮೊದಲು ನಾನು 2011ರಲ್ಲಿ ನಾವು ಅಲ್ಲೊಂದು ಕನ್ನಡ ಸಂಘ ಮಾಡಬಾರ್ದು ಅಂತೇಳಿ ಒಂದು ಬಹಳ ಇದಿತ್ತು. ಅಂತ ಒಂದು ಕನ್ನಡ ಸಂಘ ಮಾಡಿದ್ರೆ ನಾವು ನಿಮ್ಮನ್ನ ಇಲ್ಲಿಂದ ಓಡಿಸ್ತೀವಿ ಅಂತೇಳಿ ಕೆಲವೊಂದಿಷ್ಟು ರಾಜಕೀಯ ವ್ಯಕ್ತಿಗಳು ನಮ್ಮ ಧಮಕಿ ಹಾಕಿದ್ರು ಕೂಡ ಅವ್ರಿಗೆ ಚಾಲೆಂಜ್ ಮಾಡಿ ನಾವು ಕನ್ನಡ ಸಂಘ ಅಲ್ಲಿ ಸ್ಥಾಪನೆ ಮಾಡಿದ್ವಿ 2011ರೊಳಗ. ಅವಾಗ ನಾನು ಮೊದಲು ಕನ್ನಡ ಸಂಘದ ಖಜಾಂಚಿ ಆಗಿದ್ದೆ. ಮತ್ತೆ ಇನ್ನೊಂದು ಅದೇ ರೀತಿ ನಿಮ್ಮ ಪಯಣ ಗೋವಾಕ್ಕೆ ಕರ್ನಾಟಕದಿಂದ ಯಾವಾಗ ಶುರುವಾಯಿತು, ಮತ್ತೆ ನಿಮ್ಮ ಊರು, ನೀವು ನಿಮ್ಮ ತಂದೆಯವರ ಊರು, ನಿಮ್ಮ ಊರು ಎಲ್ಲಾನು ಕೂಡ ಪರಿಚಯ ಮಾಡಿಕೊಳ್ತಾರೆ. ನಮ್ದು ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ, ಮೊದಲಿನ ಬದಾಮಿ, ಇವಾಗ ಗುಳೇಗುಡ್ ತಾಲೂಕಿದೆ, ಹಂಗರಿ ಗ್ರಾಮ, ಒಂದು ಚಿಕ್ಕ ಗ್ರಾಮದಿಂದ ಬಂದು ನಾವು ಇಲ್ಲಿ ನಮ್ಮ ತಂದೆಯವರು ಮೊದಲು ಗೋವಾದಲ್ಲಿ ನೆಲೆಸಿದ್ರಂತೇಳಿ ಅವರ ಪ್ರಕಾರ ನಾವು ಬಂದು ಇಲ್ಲೇ ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ನಾವು ಜೀವನ ನಡೆಸ್ತಾ ಇದ್ದೀವಿ. ನಮ್ಮ ವೈಯಕ್ತಿಕ ಜೀವನ ಬಗ್ಗೆ ಹೇಳ್ಕೊಂಡು ಅಷ್ಟೇನು ಸಾಧನೆ ಮಾಡಿಲ್ಲ, ಆದರೂ ಕೂಡ ಸಾಮಾಜಿಕವಾಗಿ ಕನ್ನಡ ಪರ ಕೆಲಸಗಳನ್ನು ಕನ್ನಡಿಗರು ಎಲ್ಲಿ ಸಮಸ್ಯೆ ಆಗ್ತಾವ ಅಲ್ಲಿ ನಾವು ಸಾಮಾಜಿಕವಾಗಿ ಗುರುತಿಸ್ಕೊಂಡಿದ್ದೀವಿ. ಎಷ್ಟು ವರ್ಷ ಆಯ್ತು ನೀವು? ಸುಮಾರಪ್ಪ ಅಂತಂದ್ರೆ ನಾವು ಹುಟ್ಟಿನಿಂದಲೇ ಇಲ್ಲೇ ಇದ್ವಿ ಅಂತೇಳಿ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ ಸರ್. ಅದೇ ರೀತಿ ಗೋವಾದಲ್ಲಿ ಕನ್ನಡ ತನವನ್ನು ಉಳಿಸುವುದಕ್ಕೆ ಯಾವ ರೀತಿ ನಿಮ್ಮ ವಿಚಾರಗಳಿದೆ, ಮತ್ತೆ ಮುಂದಿನ ದಿನಮಾನಗಳಲ್ಲಿ ಒಂದು ಸಂಘಟನೆ ಮುಖಾಂತರ ನಿಮ್ಮ ಕೆಲಸ ಹೇಗೆ? ಸರ್, ಗೋವಾದಲ್ಲಿ ಕನ್ನಡತನ ಉಳಿಸ್ಬೇಕಪ್ಪ ಅಂದ್ರೆ ಗೋವಾದಲ್ಲಿ ಮೊದಲು ಕನ್ನಡ ಶಾಲೆಗಳು ಉಳಿಬೇಕು. ಕನ್ನಡಿಗರು ಕನ್ನಡ ಭಾಷೆಯನ್ನು ಕೂಡ ತಮ್ಮ ಇಲ್ಲ ವ್ಯಾವಹಾರಿಕ ಭಾಷೆಯೊಂದಿಗೆ ಕನ್ನಡವನ್ನು ಕೂಡ ಒಂದು ಮನೆಯಲ್ಲಿ ನಮ್ಮ ಮುಂದಿನ ಪೀಳಿಗೆ ಮಕ್ಕಳಿಗೂ ಕೂಡ ಆಡು ಭಾಷೆ ಆಗಿರ್ಬೋದು, ಅಕ್ಷರದಲ್ಲಿ ಕೂಡ ಅವ್ರನ್ನ ಕಲಿಸಿ ಕನ್ನಡ ಭಾಷೆಯನ್ನು ಉಳಿಸುವ ನಿಟ್ಟಿನಲ್ಲಿ ಹೋಗ್ಬೇಕು. ನಾವು ಹಿಂದೆ 2023ರಲ್ಲಿ ಒಂದು ಕನ್ನಡ ಸಂಘದ್ದು ಜುವಾರಿ ನಗರ ಕನ್ನಡ ಸಂಘದಿಂದ ಒಂದು ಸಮಾವೇಶ ಮಾಡಿದ್ವಿ. ಗೋವಾದಲ್ಲಿರುವಂಥ ಕನ್ನಡ ಶಿಕ್ಷಕರ ಸಮಾವೇಶ ಮಾಡಿದ್ವಿ. ಗೋವಾದಲ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟು ಕನ್ನಡ ಶಾಲೆಗಳದಾವು, ಎಲ್ಲ ಶಾಲೆಗಳಿಂದ ಶಿಕ್ಷಕರನ್ನ ಕರೆದು, ಮತ್ತು ಹಿಂದೆ ಏನು ಕನ್ನಡ ಶಾಲೆಗಳಿಗೆ ಸೇವೆ ಸಲ್ಲಿಸಿದ್ರು ನಿವೃತ್ತ ಟೀಚರ್ಸ್ ಇದ್ರು, ಅವರೆಲ್ಲರನ್ನು ಕೂಡಿಸಿ ಕನ್ನಡ ಉಳಿಬೇಕಪ್ಪ ಅಂತಂದ್ರೆ ಆ ಎಲ್ಲ ಕನ್ನಡ ಶಾಲಾ ಶಿಕ್ಷಕರು ಇರ್ಬೋದು, ಕನ್ನಡ ಶಾಲೆಯಲ್ಲಿ ಕಲ್ತವ್ರು ಇರ್ಬೋದು, ಅವರೆಲ್ಲರೂ ಕಾರಣೀಭೂತರು. ಅದರ ಸಲುವಾಗಿ ನಾವು ಕನ್ನಡ ಸಂಘ ಜುವಾರಿ ನಗರ ವತಿಯಿಂದ ನಮ್ಮೆಲ್ಲ ಕನ್ನಡ ಸಂಘದ ಒಂದು ಪದಾಧಿಕಾರಿಗಳ ಒಂದು ನೇತೃತ್ವದಲ್ಲಿ ಆ ಒಂದು ಸಭೆಯನ್ನು ನಾವು ಮಾಡಿದ್ವಿ. ಅದು ಸಾಧು ಸಂತರು ಕೂಡ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ರು. ಬಹಳ ಯಶಸ್ವಿಯಾಗಿ ಆ ಕಾರ್ಯಕ್ರಮ ನಡೀತಿ. ಆ ನಿಟ್ಟಿನೊಳಗೆ ನಾವು ಕನ್ನಡ ಶಾಲೆಗಳಿಗೆ ಬೋಧನೆ ಮಾಡಿ ಕನ್ನಡ ಉಳಿಸ್ಲಿಕ್ಕೆ ನಾವು ಸೇವೆ ಮಾಡಿದ್ವಿ. ನಮ್ಮನ್ನು ಕೂಡ ಗುರುತಿಸ್ರಿ ಅಂತೇಳಿ ಭಾಳ ಅಲ್ಲಿ ಬಂದಂಥ ಎಲ್ಲ ಟೀಚರ್ಸ್ ಭಾಳ ಖುಷಿ ಪಟ್ಟರು. ಉದ್ದೇಶ ಏನಪ್ಪಾ ಅಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ಕನ್ನಡ ಶಾಲೆಗಳು ಕೂಡ ಗೋವಾದಲ್ಲಿ ಈಗೇನು ಅಳಿವಿನಂಚಿನದಾವೆ
ಇವಾಗ ಸುಮಾರು ಗೋವಾದಲ್ಲಿ ಪ್ರಾಥಮಿಕ ಶಾಲೆಗಳು ಅಂದ್ರೆ 14 ಪ್ರಾಥಮಿಕ ಶಾಲೆಗಳದಾವು. 5ರಿಂದ 6 ಹಿರಿಯ ಪ್ರಾಥಮಿಕ ಶಾಲೆಗಳು, 5, 6, 7. ಮತ್ತೆ ಹೈಸ್ಕೂಲ್ ಏನದಾವಲ್ಲ ಪ್ರೌಢಶಾಲೆಗಳು, 3 ಪ್ರೌಢಶಾಲೆಗಳದಾವು. ಆ ಈ ಸದ್ಯಕ್ಕೂ ಮಟ್ಟಿಗೆ ಅಂಕಿಅಂಶಗಳು ನೋಡಕತ್ತಿರ 1 ಅಥವಾ 2 ವಿದ್ಯಾರ್ಥಿಗಳಿಂದ ಶಾಲೆಗಳು ಉಳಿದಾವು, ಅಥವಾ 1 ಅಥವಾ 2 ವಿದ್ಯಾರ್ಥಿಗಳು ಕಡಿಮೆ ಆದರೆ ಆ ಒಂದು ಶಾಲೆಗಳು ಸರ್ಪ್ಲೆಕ್ಸ್ ಆಗುವಂತ ಒಂದು ಹಂತದಲ್ಲಿದೆ. ನಾವು ಪ್ರತಿ ವರ್ಷನೂ ನಮ್ಮ ಕನ್ನಡ ಸಂಘ ಜವಾಹರನಗರ ಇರ್ಬೋದು, ಕನ್ನಡ ಶಾಲಾ ಶಿಕ್ಷಕರ ಒಂದು ಸಹಯೋಗದೊಂದಿಗೆ ಶಾಲೆಗಳನ್ನ ಉಳಿಸೋಣ ಬೆಳೆಸೋಣ ಅಂತೇಳಿ ಕನ್ನಡ ಶಾಲೆಗಳಿಗೆ ನಿಮ್ಮ ಮಕ್ಕಳನ್ನು ದಾಖಲಾತಿ ಮಾಡಿ ಅಂತೇಳಿ ಮನೆ ಮನೆಗೆ ಹೋಗಿ ಟೀಚರ್ಸ್ ಒಂದಿಗೆ ನಾವು ವಿಸಿಟ್ ಕೊಟ್ಟು ಎಲ್ಲೆಲ್ಲಿ ಕನ್ನಡಿಗರು ನೆಲೆಸಿದ್ದಾರೆ ಆ ಪ್ರದೇಶಗಳಿಗೆ ಹೋಗಿ ಕನ್ನಡ ಶಾಲೆಗಳಿಗೆ ನಿಮ್ಮ ಮಕ್ಕಳನ್ನ ಅಡ್ಮಿಷನ್ ಮಾಡಿ ಕನ್ನಡ ಶಾಲೆಗಳನ್ನು ಉಳಿಸೋಣ ಅಂತೇಳಿ ನಾವು ಪ್ರತಿ ವರ್ಷನೂ ಇದು ಮಾಡಿದ್ವಿ. ಕಳೆದ ಒಂದು ಮೇ ತಿಂಗಳಲ್ಲಿ ನಾವೊಂದು ಕಾರ್ಯಕ್ರಮ ಹಾಕೊಂಡಿದ್ವಿ. ಕಳೆದ ವರ್ಷ ಏಪ್ರಿಲ್ 14ರಂದು ಗೋವಾದಲ್ಲಿರುವ ಎಲ್ಲ ಕನ್ನಡ ಪರ ಸಂಘಟನೆಗಳನ್ನು ಸೇರಿಸಿ ಗೋವಾದಲ್ಲಿರುವಂಥ ಕನ್ನಡ ಶಾಲೆಗಳನ್ನು ಉಳಿಸಲಿಕ್ಕೆ ಒಂದು ವಿಶೇಷ ಕಾರ್ಯಕ್ರಮ ಮಾಡಿದ್ವಿ. ಎಲ್ಲ ಕನ್ನಡ ಸಂಘಗಳು ಬಂದು ಆ ಒಂದು ಕಾರ್ಯಕ್ರಮ ಭಾಗವಹಿಸಿದ್ದು. ಅದರ ಪ್ರಕಾರ ಕನ್ನಡ ಶಾಲೆಗಳಿಗೆ ಸಹಾಯಹಸ್ತ ಮಾಡುವ ಮೂಲಕ ಅಲ್ಲಿ ಸ್ಥಳೀಯ ಕನ್ನಡ ಸಂಘಗಳು ಹೋಗಿ, ಈಗ ಮಡ್ಗಾವ್ದಲ್ಲಿದೆ, ಮಡ್ಗಾವ್ ಕನ್ನಡ ಸಂಘಗಳು ಮಡ್ಗಾವ್ದಲ್ಲಿರುವಂಥ ಕನ್ನಡ ಶಾಲೆಗಳಿಗೆ ಭೇಟಿ ಕೊಟ್ಟು ಅಲ್ಲಿನ ಸಮಸ್ಯೆಗಳ ಬಗ್ಗೆ ಸ್ಟಡಿ ಮಾಡೋದು, ಏನು ಕುಂದುಕೊರತೆಗಳು ಅವನ್ನ ನಮಗಾದ ಕೈಲಾದ ಮಟ್ಟಿಗೆ ಇದನ್ನ ಮಾಡೋದು ಅಂತೇಳಿ ನಾವು ಆ ಒಂದು ಸಭೆಯನ್ನ ಮುರಳಿ ಮೋಹನ್ ಶೆಟ್ಟಿ ಸಾಹೇಬರ ಒಂದು ನೇತೃತ್ವದೊಳಗೆ ಮಾಡಿದ್ವಿ. ಬಹಳ ಒಂದು ಆ ಕಾರ್ಯಕ್ರಮದ ಉಪಯುಕ್ತ ಆಯ್ತು. ಮುಂದೆ ಜೂನ್ ಆದಂಗೆ ಶಾಲೆಗಳು ಎಲ್ಲೆಲ್ಲಿ ಅದೋ ಎಲ್ಲ ಗುರುತಿಸಿ ಅವಕ್ಕೆ ಅನುಕೂಲ ಆಗುವಷ್ಟು ರೀತಿಯಲ್ಲಿ ಏನು ಮಾಡೋಕ್ಕಾಗುತ್ತೆ ಅದನ್ನೆಲ್ಲ ನಾವು ಮಾಡಿದ್ವಿ. ಮುಂದೂ ಕೂಡ ಅದೇ ರೀತಿ ಎಲ್ಲೆಲ್ಲಿ ನಮ್ಮ ಕನ್ನಡ ಸಂಘಗಳದಾವು, ಕನ್ನಡ ಸಂಘಗಳು ಬಹಳ ಆಕ್ಟಿವ್ ಅದಾವ ಗೋವಾದಲ್ಲಿ. ತಮ್ಮ ವೈಯಕ್ತಿಕವಾಗಿ ಉದ್ಯೋಗದಲ್ಲಿ ಬ್ಯುಸಿ ಇದ್ರೂ ಕೂಡ ಕನ್ನಡಿಗರು ಕನ್ನಡ ಸಂಘಗಳು ಅಂತ ಬಂದಾಗ ತಮ್ಮ ವೈಯಕ್ತಿಕ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಇರ್ಬೋದು, ಅವರ ಒಂದು ವಾರ್ಷಿಕ ಸಭೆ ಸಮಾರಂಭಗಳನ್ನು ಮಾಡುತ್ತಾ ಕನ್ನಡ ಸಂಸ್ಕೃತಿ ಕನ್ನಡ ಕಲೆ ಇನ್ನೆಲ್ಲ ಉಳಿಸ್ತಾ ಬಂದಿದ್ದಾರೆ. ಎಲ್ಲ ಗೋವಾದಲ್ಲಿರುವಂಥ ಎಲ್ಲ ಕನ್ನಡ ಪರ ಸಂಘಟನೆಗಳ ಪ್ರಮುಖರು ಇರ್ಬೋದು, ಕನ್ನಡ ಸಂಘಗಳ ಅಧ್ಯಕ್ಷರು ಇರ್ಬೋದು, ಅವರಿಗೆಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕನ್ನಡ ಪರ ಕಾರ್ಯಕ್ರಮಗಳನ್ನು ಗೋವಾದಲ್ಲಿ ನೀಡಲಿ, ನಾವೆಲ್ಲ ಕನ್ನಡಿಗರು ಒಂದೇ ಅನ್ನುವ ಒಂದು ಭಾವನೆ ಆ ಒಂದು ಕನ್ನಡ ಪರ ಸಂಘಟನೆಗಳ ಮೂಲಕ ಹೋಗ್ಲಿ. ಕಳೆದ ನವೆಂಬರ್ನಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ ನಾವು ಪರ್ವರಿಯಂನಲ್ಲಿ, ಕರ್ನಾಟಕ ರಾಜ್ಯೋತ್ಸವ ಸಮಿತಿ ಅಂತೇಳಿ ಒಂದು ಕಾರ್ಯಕ್ರಮ ಮಾಡಿದ್ವಿ. ಏನಾಗ್ತಿತ್ತು, ಎಲ್ಲರೂ ತಮ್ಮ ಕನ್ನಡ ಸಂಘಗಳಿಂದ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಿದ್ರು. ಅವಾಗ ಮುರಳಿ ಮೋಹನ್ ಶೆಟ್ಟಿ ಸಾಹೇಬ್ರೇನು ಹೇಳಿದ್ರು, ಬಿಜೆಪಿ ಕರ್ನಾಟಕ ಸೆಲ್ ನಲ್ಲಿ ಹೇಳಿದ್ರು ಎಲ್ಲ 2023ರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮ ಮಾಪ್ಸಾದ ಒಂದು ಬಿಜೆಪಿ ಕಚೇರಿಯಲ್ಲಿ ಮಾಡಿದ್ವಿ. ಆ ಟೈಮಲ್ಲಿ ಮುರಳಿ ಮೋಹನ್ ಶೆಟ್ಟಿ ಸಾಹೇಬ್ರು ಹೇಳಿದ್ರು, ಇಲ್ಲಿ ಕೆಲವೊಂದಿಷ್ಟು ಜನ ನಾವು ಕರ್ನಾಟಕ ರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ವಿ, ಇದು ಕೆಲವೊಂದಿಷ್ಟು ಜನ ಆಗ್ಬಾರ್ದು, ಎಲ್ಲರೂ ಒಟ್ಟಿಗೆ ಸೇರಿ ಆಗುವಂತ ಕಾರ್ಯಕ್ರಮ ಆಗ್ಬೇಕಂತೇಳಿ ಮುರಳಿ ಮೋಹನ್ ಶೆಟ್ಟಿ ಸಾಹೇಬರು ಅವತ್ತಿನ ದಿವಸ ಅವರು ಡಿಸಿಷನ್ ತಗೊಂಡಿದ್ರು. ಅದರ ಪ್ರಕಾರ ಕಳೆದ 2024 ನವೆಂಬರ್ ತಿಂಗಳಲ್ಲಿ ಒಂದು ಐತಿಹಾಸಿಕ ಕಾರ್ಯಕ್ರಮ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ ಅಂತ ಒಂದು ಕಾರ್ಯಕ್ರಮವನ್ನ ಪರ್ವರಿಯಲ್ಲಿ ಎಲ್ಲ ಕನ್ನಡ ಪರ ಸಂಘಟನೆಗಳು ತಮ್ಮ ವೈಯಕ್ತಿಕವಾದಂತ ಏನೇ ಇದಿದ್ರು ಭಿನ್ನಾಭಿಪ್ರಾಯಗಳನ್ನು ಅವನ್ನೆಲ್ಲ ಬದಿಗಿಟ್ಟು ಆ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಎಲ್ಲರೂ ನಡೆಸಿಕೊಟ್ರು. ಅಂತ ಒಂದು ಯಶಸ್ವಿ ಆಗಿದ್ದಕ್ಕೆ ಎಲ್ಲ ಕನ್ನಡ ಪರ ಸಂಘಟನೆಗಳು ತಮ್ಮ ವೈಯಕ್ತಿಕವಾದಂತ ತನು ಮನದನ್ನು ಅರ್ಪಿಸಿ ಅದರಲ್ಲಿ ಇದು ಮಾಡಿದ್ರು. ಕೆಲವು ಕನ್ನಡ ಮಹಾಸಂಘದಿಂದ ಶ್ರೀ ಹನುಮಂತಪ್ಪ ರೆಡ್ಡಿ ಅವರು ಭಾಗವಹಿಸಿದ್ರು. ಕನ್ನಡ ಸಾಹಿತ್ಯ ಪರಿಷತ್ತಿಂದ ಸಿದ್ದಣ್ಣ ಮೇಟಿ ಅವರಿದ್ರು. ಮತ್ತೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಮಂಜುನಾಥ್ ನಾಟೇಕರ್ ಅವರಿದ್ರು. ಹೀಗೆ ಎಲ್ಲ ಕನ್ನಡ ಪರ ಸಂಘಟನೆಗಳಿಂದ ಎಲ್ಲರೂ ಭಾಗವಹಿಸಿದ್ರು. ಬಹಳ ಒಂದು ಕನ್ನಡಿಗರ ಹಬ್ಬದ ತರ ಒಂದು ವಾತಾವರಣ ಅಲ್ಲಿ ನಿರ್ಮಾಣ ಆಗಿತ್ತು. ಬಹಳ ಖುಷಿ ಅನ್ಸುತ್ತೆ. ಸುಮಾರು ನಾವು 17 ಜನ ಈ ಒಂದು ಸಮಿತಿ ಮಾಡ್ಕೊಂಡು ಆ ಒಂದು ಕಾರ್ಯಕ್ರಮ ಮಾಡಿದ್ವಿ. ಬಹಳ ಯಶಸ್ವಿ ಅನಿಸ್ತಿ ಸರ್. ಅದೇ ರೀತಿ ನಿಮ್ ಬಗ್ಗೆ ತುಂಬಾ ಕೇಳ್ಪಟ್ಟಿದ್ದೇವೆ. ಯಾಕಂದ್ರೆ ಹಿಂದುತ್ವದ ಬಗ್ಗೆ ಅಪ್ಪಟ ಅಭಿಮಾನಿಯಾಗಿ ನೀವು ಆಗಲಿ, ನಿಮ್ಮ ತಂದೆಯವರಾಗಲಿ, ಮತ್ತೆ ನಮ್ಮ ಮನೋಹರ್ ಪಾರೇಕರ್ ಅವರು ಸರ್ ವತಿಯಿಂದ ನೋಡ್ಬೇಕಾದ್ರೆ ತುಂಬಾ ನಿಮ್ಮ ಮೇಲೆ ಆತ್ಮೀಯರಿದ್ರು ಅವರು. ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಮ್ಮ ತಂದೆಯವರು ಮೊದಲಿಂದಲೂ ರಾಜಕೀಯದಲ್ಲಿದ್ರು. ಅವರ ಒಂದು ರಾಜಕೀಯ ಹಿನ್ನೆಲೆಯಲ್ಲಿ ನಾವು ಆಗ ಸಾಮಾಜಿಕವಾಗಿ ಅಲ್ಲಿ ಸಭೆ ಸಮಾರಂಭಗಳು ಓಡಾಡ್ತಿದ್ವಿ. ಅವಾಗ ಸಣ್ಣದಾಗಿ RSS ಸಭೆ ಸಮಾರಂಭಗಳಲ್ಲಿ ನಾವು ಭಾಗವಹಿಸಿದ್ವಿ.
ನಂತರ ಬಿಜೆಪಿ ಪಕ್ಷದಲ್ಲೂ ಕೂಡ ಕಾರ್ಯಕರ್ತರಾಗಿ ಸೇವೆ ಮಾಡಿದ್ವಿ. ಅವಾಗ ನಮ್ಗೆ ದಿವಂಗತ ಶ್ರೀ ಮನೋಹರ್ ಪರಿಕರ್ ಸಾಹೇಬರು ಪರಿಚಯ ಆದರು. ಪರಿಚಯ ಆದ್ರಪ್ಪ ಅಂದ್ರೆ ಯಾವ ರೀತಿ ಅಂದ್ರೆ ಬಹಳ ಒಂದು ಅವರ ಒಂದು ಆತ್ಮೀಯ ಬಳಗದಲ್ಲಿ ನಾವು ಗುರುತಿಸ್ಕೊಂಡಿದ್ವಿ. ಅವ್ರು ನಮ್ಮ ಮನೆಗೆ ಕೂಡ ಕೆಲವೊಂದು ಸರಿ ಬಂದು ಹೋಗಿದ್ದಾರೆ. ಯಾರಾದರೂ ಒಬ್ರು ಮುಖ್ಯಮಂತ್ರಿ ಬಂದು ನಮ್ಮ ಜವಾಹರನಗರದ ವಲಯದಲ್ಲಿ ಎಲ್ಲ ಸಮಸ್ಯೆಗಳನ್ನ ಆಲಿಸಿ ಬಂದಿದ್ರಪ್ಪ ಅಂದ್ರೆ ಗೋವಾದ ಮುಖ್ಯಮಂತ್ರಿಯಲ್ಲಿ ಒಬ್ಬರು ಅದು ಮನೋಹರ್ ಪರಿಕರ್ ಸಾಹೇಬ್. ನಮ್ಮ ಕನ್ನಡಿಗರ ಏನೋ ಒಂದು ಸಮಸ್ಯೆ ತಗೊಂಡು ನಾವು ಅವತ್ತಿನ ದಿವಸ ಹೋದಿವಪ್ಪ ಅಂದ್ರೆ ಅದಕ್ಕೆ ಅವರು ತ್ವರಿತಗತಿಯಲ್ಲಿ ಅವಾಗಲೇ ನಮ್ಗೆ ಅದ್ರ ಪರಿಹಾರ ಮಾಡಿದ್ದು ನಮ್ಗೆ ಉದಾಹರಣೆಗಳಿವೆ. ಹಲವಾರು ಸಮಸ್ಯೆಗಳನ್ನ ಅವರು ಬಗೆಹರಿಸ್ಯಾರ. ನಮ್ಮ ವೈಯಕ್ತಿಕವಾಗಿರ್ಬೋದು ಅಥವಾ ನಮ್ಮ ಅಲ್ಲಿ ಜವಾಹರನಗರದ ಇಲಾಖೆದಿರ್ಬೋದು ಮಾಡಿದಾರೆ. ಹೀಗಾಗಿ ನಾವು ಮನೋಹರ್ ಪರಿಕರ್ ಇರ್ಬೋದು ಮತ್ತು ಅಲ್ಲಿ 2007ರಲ್ಲಿ 7ಕ್ಕಿಂತ ಮೊದಲು ಮತಾನಿ ಸಾಲ್ದಾನ ಅಂತೇಳಿ ಇದ್ರು, ಸ್ಥಳೀಯ MLA ಅವರು, ನಮ್ಮ ಕೊರ್ತಲಿಂ ಭಾಗದ MLA. ಅವರ ಹಿನ್ನೆಲೆಯಲ್ಲಿ ನಮ್ಮ ತಂದೆಯವರು ರಾಜಕೀಯ ಪ್ರಾರಂಭ ಮಾಡಿದರು. ನಮ್ಮ ಈ ಜೀವನದೊಳಗೆ ಆ 2 ರಾಜಕಾರಣಿಗಳನ್ನ ನಾವು ಮರೆಯುವಂತಿಲ್ಲ. ಅಂತ ಒಂದು ದೊಡ್ಡ ವ್ಯಕ್ತಿಗಳಿದ್ರು, ದಿವಂಗತ ಮತಾನಿ ಸಾಲ್ದಾನ ಮತ್ತು ಶ್ರೀ ಮನೋಹರ್ ಪರಿಕರ್. ಅವರ ಒಂದು ಸ್ಫೂರ್ತಿನೇ ನಮಗೆ ಇವಾಗ ಸಾಮಾಜಿಕ ಸೇವೆ ಇರ್ಬೋದು, ರಾಜಕೀಯ ಇರ್ಬೋದು. ನಾವು 2022ರಲ್ಲಿ ಒಂದು ರಾಮನವಮಿ ಒಳಗೆ ಒಂದು ಉತ್ಸವ ಮಾಡಿದ್ವಿ. ಹಿಂದೂ ಮಾಡ್ಕೊಂತ ಬಂದಿದ್ವಿ ರಾಮನವಮಿ ಉತ್ಸವ. ಸುಮಾರು ಗೋವಾದಲ್ಲಿ ಅತಿ ದೊಡ್ಡ ರ್ಯಾಲಿ ಆಗಿತ್ತು ಅದು. ಸುಮಾರು ಒಂದು 7ರಿಂದ 8 ಸಾವಿರ ಜನ ಒಂದು ರ್ಯಾಲಿ ಒಳಗೆ ಭಾಗವಹಿಸಿದ್ರು. ಐತಿಹಾಸಿಕ ರ್ಯಾಲಿ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ, ಬಹಳ ದೊಡ್ಡದು. ಸದಾನಂದ ತಾನವಡೆ ಅವರು ಕೂಡ ಒಂದು ರ್ಯಾಲಿ ಒಳಗೆ ಬಂದು ಭಾಗವಹಿಸಿದ್ರು. ಅವ್ರು ಹೇಳಿದ್ರು, ಗೋವಾದಲ್ಲಿ ಪ್ರಥಮವಾಗಿ ಇಂಥ ಒಂದು ದೊಡ್ಡ ರ್ಯಾಲಿನ ನೋಡಿವಿ ಅಂತ ಹೇಳಿಕೆಟ್ ಅವರು ಬಹಳ ಖುಷಿ ಪಟ್ರು. ನಮ್ದು ಜವಾಹರನಗರದಲ್ಲಿ ಒಂದು ಜನ ಕಲ್ಯಾಣ ಸೇವಾ ಸಮಿತಿ ಅಂತೇಳಿ ನಾವು ಒಂದು ಸಂಘ ಕಟ್ಕೊಂಡಿವಿ. ಆ ಒಂದು ಸಂಘದ ನೇತೃತ್ವದಲ್ಲಿ ಆ ಒಂದು ಕಾರ್ಯಕ್ರಮ ಮಾಡಿದ್ವಿ. ಬಹಳ ಯಶಸ್ವಿ ಆಯಿತು. ಅದನ್ನ ಕಂಟಿನ್ಯೂ ಪ್ರತಿ ವರ್ಷನೂ ಅದ್ರ ಮೂಲಕ ರಾಮನವಮಿ ರಥಯಾತ್ರೆ ಮಾಡ್ತಾ ಇದ್ವಿ, ರಾಮ ರಥಯಾತ್ರೆ ಅಂತೇಳಿ. ಅದರಲ್ಲಿರುವಂಥ ನಮ್ಮ ಹಿಂದೂ ಕಾರ್ಯಕರ್ತರು ಗೋ ಸೇವೆಯಲ್ಲಿ ಈ ಟೋಟಲ್ ಗೋವಾದಲ್ಲಿಯೇ ಬಹಳ ಒಂದು ಪ್ರಸಿದ್ಧಿಯಾದಂಥ ಗೋ ಸೇವಕರು ಅಲ್ಲಿ ನಮ್ಮ ಜವಾಹರನಗರ ಸಿಗ್ತಾರ. ಉದಾಹರಣೆಗೆ ಬಾಪುಗೌಡ ಮೆಗೇರ್ ಇರ್ಬೋದು, ಮತ್ತೆ ಮೆಹುಲ್ ಅಂತೇಳಿ ಇದ್ದಾರೆ, ಗೋ ಸೇವೆಯನ್ನು ಮಾಡ್ತಾ ಇರ್ತಾರೆ. ಅಲ್ಲಿ ಗೋಮಾತೆ ಯಾವಾಗ ಗಾಯ ಆಗಿದ್ದಾಗಿರ್ಬೋದು, ಏನಾದರೂ ಸಂಕಷ್ಟದಲ್ಲಿದ್ದಾಗ ಅವುಗಳ ಸೇವೆ ಮಾಡುವುದು ಬಹಳ ಒಂದು ಒಳ್ಳೆಯ, ಅವರು ತಮ್ಮ ವೈಯಕ್ತಿಕ ಕೆಲಸ ಕಾರ್ಯಗಳನ್ನು ಬಿಟ್ಟು ಆ ಒಂದು ಗೋ ಸೇವೆಯಲ್ಲಿ ತೊಡ್ಕೊಂಡಿದ್ದಾರೆ. ಮತ್ತೆ ನೀವು ಕೂಡ ಪ್ರಾಣಿ ಪ್ರಿಯರ್ ಅಂತ ಕೇಳ್ಪಟ್ಟೆ ಸರ್, ಅದ್ರ ಬಗ್ಗೆ? ಹೌದು, ನಾವು ಒಂದು JKSS ನ ಒಂದು ಪ್ರಭಾವದಿಂದ ನಾವು ಕೂಡ ಗೋ ಸೇವೆಯನ್ನು ಮಾಡ್ತೀವಿ. ಅವ್ರಿಗಿಂತ ಕಡಿಮೆ ನಮ್ದು, ಅವ್ರು ಹೆಚ್ಚು, ನಾವು ಕಡಿಮೆ. ಸರ್, ಸಂತೋಷದ ವಿಷಯ. ಯಾಕಂದ್ರೆ ನೀವು ಪ್ರಾಣಿ ಪ್ರಿಯರು ಮತ್ತು ಸಂಘಟನೆಯಲ್ಲಿ ಆಗಲಿ ಮತ್ತು ಬಿಜೆಪಿ ಒಂದು ಪಕ್ಷದಲ್ಲೂ ಕೂಡ ಕೆಲಸ ಮಾಡಿದರೆ ಕಾರ್ಯಕರ್ತರಾಗಿ. ನಮ್ಮ ಜವಾರಿ ನಗರದಲ್ಲಿ ಎಲ್ಲಾ ಜಾತಿ ಜನಾಂಗಗಳು ಕೂಡ ಇದ್ದಾರೆ. ಅಲ್ಲಿ ಕನ್ನಡತನವನ್ನು ಉಳಿಸುವುದಕ್ಕೆ ಮತ್ತು ಬೆಳೆಸುವುದಕ್ಕೆ, ಶಾಲೆಯನ್ನ ಉಳಿಸುವುದಕ್ಕೆ ಎಷ್ಟೋ ಕಷ್ಟವನ್ನು ಪಟ್ಟಿದ್ದಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಜವಾಹರನಗರದ ವಿಷಯಕ್ಕೆ ಬಂದ್ರಪ್ಪ ಅಂತಂದ್ರ, ನಿಮ್ಮ ಜಾತಿ ಯಾವ್ದು ಅಂತ ಕೇಳಿದ್ರೆ ನಾನು ನಮ್ಮ ಜಾತಿ ಯಾವ್ದಪ್ಪ ಅಂದ್ರೆ ನಮ್ದು ಕನ್ನಡ ಅಂತೇಳಿ ನಾ ಹೇಳಕ್ ಇಷ್ಟಪಡ್ತೀನಿ. ನಮ್ಮಲ್ಲಿ ಯಾವುದೇ ಜಾತಿ ಭೇದ ಭಾವ ಇಲ್ಲ. ಅಲ್ಲಿ ಎಕ್ಸಾಂಪಲ್ ಆಗಿ ಹೇಳ್ಬೇಕಪ್ಪ ಅಂತಂದ್ರ, ಎಲ್ಲ ಸಮಾಜದ ಜನರು ನಾವು ಒಟ್ಟಿಗೆ ಸೇರಿ ಒಂದೇ ಅಂತಂಬ್ರ ತರ ನಾವು ಅಲ್ಲಿ ಬಾಳೆ ಮಾಡ್ತಾ ಇದ್ವಿ. ಅತಿ ಹೆಚ್ಚು ಕನ್ನಡಿಗರು ಇರುವಂತ ಪ್ರದೇಶಪ್ಪ ನಮ್ಮ ಜವಾರಿನಗರ. ಆ ಒಂದು ಕನ್ನಡ ಮತ್ತು ಕನ್ನಡಿಗರ ಶಕ್ತಿ ಕೇಂದ್ರ ಅಂತೆ ಕೂಡ ಹೇಳ್ಬೋದು. ಈ ಹಿಂದೆ 2019ರಲ್ಲಿ RG ಅವರು ಒಂದು ಸಭೆ ಅಲ್ಲಿ ಆಯೋಜನೆ ಮಾಡಿದ್ರು. ಅವ್ರಿಗೆ ಗೋವಾದ ಎಲ್ಲಾ ಭಾಗದಲ್ಲಿ ಸಭೆ ಸಮಾರಂಭಗಳನ್ನು ಈಸಿಯಾಗಿ ಇದು ಮಾಡ್ತಾ ಇದ್ರು. ಒಂದು ಮುದುಲಿಕೆ ಪದವನ್ನು ಯೂಸ್ ಮಾಡ್ತಾ ಇದ್ರು ಅವರು, ಘಾಟಿ ಅಂತ ಹೇಳಿ. ಆ ಒಂದು ನಾವು ಪೊಲೀಸ್ ಸ್ಟೇಷನ್ದಲ್ಲಿ ಚಾಲೆಂಜ್ ಮಾಡಿದ್ವಿ. ಒಂದ್ ವೇಳೆ ಘಾಟಿ ಅಂತೇಳಿ ಅವ್ರು ಮತ್ತೇನಾದ್ರು ಪದ ಶಬ್ದ ಮಾಡಿದ್ರೆ ನಾವು ಅವ್ರನ್ನ ಅದೇ ಸಭೆಯಲ್ಲಿ ಹೋಗಿ ಡೈರೆಕ್ಟ್ ಕೇಳ್ತೀವಿ ಅಂತೇಳಿ ನಾವು ಪೊಲೀಸ್ ಆಫೀಸರ್ಗೆ ಹೇಳಿದ್ವಿ. ಆಗ ಅವರು ಕಂಡೀಷನ್ ಮ್ಯಾಗ ಈ ಒಂದು ಸಭೆಯಲ್ಲಿ ಘಾಟಿ ಅಂತೇಳಿ ಶಬ್ದವನ್ನ ಬಳಸಬಾರ್ದು ಅಂತೇಳಿ RG ಮನೋಜ್ ಪರವ್ ಇದಾರಲ್ಲ, ಅವ್ರಿಗೆ ಕಂಡೀಷನ್ ಹಾಕಿ ಆ ಒಂದು ಸಭೆಯನ್ನ ನಡೆಸಿಕೊಟ್ಟಿದ್ರು. ಯಾವ ರೀತಿಯಪ್ಪ ಅಂತಂದ್ರ, ಆ ಒಂದು ಸಭೆಯಲ್ಲಿ ಏನೋ ಘಾಟಿ ಅಂತ ಒಂದೇ ಶಬ್ದ ಬಳಸಿದ್ದೆ ಆದ್ರೆ ನೀನ್ ಅಲ್ಲೇ ಅರೆಸ್ಟ್ ಮಾಡ್ಬೋದು, ಇದೊಂದು ನಮ್ ಕಂಡೀಷನ್ ಇದೆ, ಹಂಗಿತ್ತಂದ್ರೆ ಸಭೆ ಮಾಡು ಅಂತೇಳಿ
ಕಂಡೀಷನ್ ಹಾಕಿದ್ರು. ಹಾಗೆ ಆ ರೀತಿ ಒಂದು ಕನ್ನಡಿಗರ ಶಕ್ತಿ ಆ ಒಂದು ನಮ್ಮ ಜವಾಹರನಗರದಲ್ಲಿ ಇದೆ ಅಂತ ಹೇಳಿಕ್ಕೆ ಬಹಳ ಹೆಮ್ಮೆ ಅನ್ಸುತ್ತೆ. ಮತ್ತೆ ಇದು ಘಾಟಿ ಅನ್ನೋ ಒಂದು ಮೀನಿಂಗ್ ಏನ್ ಸರ್ ಅಂತ ಸ್ವಲ್ಪ ಹೇಳ್ತೀವಿ, ಅದ್ರ ಅರ್ಥ ನಿಮ್ಗೆ ಗೊತ್ತಿದ್ರೆ. ನಾವು ಕೆಲವೊಬ್ರು ಕೇಳಿದ್ವಿ, ಅವ್ರು ಘಾಟ್ ಅಂದ್ರೆ ಇದು ಗುಡ್ಡದಿಂದ ಕೆಳಗಿಳಿದು ಬಂದಿದ್ದೀರಪ್ಪ, ಅದಕ್ಕೆ ನಾವು ಘಾಟಿ ಅಂತೀವಿ ಹೇಳ್ತೀವಿ. ಅದು ಆ ರೀತಿ ನೀವು ಗುಡ್ಡದಾಗಿದ್ದ ಬಂದವರು, ಗುಡ್ಡದ ಮ್ಯಾಗಿಂದ ಬಂದವರು ಅಂತ ಹೇಳಿ ಅದನ್ನ ನಮ್ಗೆ ಒಳ್ಳೆ ರೀತಿಯಲ್ಲಿ ಹೇಳಿದ್ರೆ ಏನು ಸಮಸ್ಯೆ ಇಲ್ಲ. ಅದನ್ನ ಒಂದು ರೀತಿಯಲ್ಲಿ ಕೆಟ್ಟ ಭಾವನೆಯಿಂದ ಹೇಳ್ತಾ ಇರ್ತಾರಲ್ಲ, ಮುದಲಿಕೆ ಅಂತಂದ್ರೆ ಹೀಯಾಳಿಸುವ ಮೂಲಕ ಹೇಳ್ತಾ ಇರ್ತಾರಲ್ಲ, ಅದು ಸರಿ ಅಲ್ಲ ಅಂತೇಳಿ ನಾ ಹೇಳ್ತೀನಿ. ಇದು ಸಮಾಜದಲ್ಲಿ ಎಲ್ಲೋ ಒಂದ್ ಕಡೆ ಸಮಾಜವನ್ನು ಒಡೆಯುವ ಒಂದು ಕುತಂತ್ರ ಅಂತ ಹೇಳಿದ್ರು. ಇದು ಮೊದಲಿಂದಲೂ ಇದೆ, ಯಾವ ಪ್ರದೇಶದಲ್ಲಿ ಹೋದ್ರೂ ಕೂಡ ಇದು ಇರುತ್ತೆ. ಅದನ್ನ ಒಂದು ನಾವು ಜೀವನದ ಭಾಗವಾಗಿ ಗೋವಾದಲ್ಲಿ ನಾವು ಬಂದು ಕನ್ನಡಿಗರು ನೆಲೆಸಿದ್ದೇವೆ. ಅದು ಒಂದು ನಮ್ಮ ಜೀವನದ ಹೋರಾಟದ ಒಂದು ಅಂಗ ಅಂತ ತಿಳ್ಕೊಂಡು ಅವನ್ನ ಎದುರಿಸ್ಕೊಂತ ಹೋಗುವುದಂತ ನಾನು ಹೇಳ್ತೀನಿ. ಸರ್, ಇದೆಲ್ಲ ವಿಷಯನ ಕೇಳಿ ತುಂಬಾ ಸಂತೋಷವಾಯ್ತು. ಅದೇ ರೀತಿ ಜುವಾರಿ ನಗರದಲ್ಲಿ ಇನ್ನು ಮುಂದಿನ ನಿಮ್ಮ ಕೆಲಸ ಯಾವ ರೀತಿ ನಾವು ಎಕ್ಸ್ಪೆಕ್ಟೇಷನ್ ಮಾಡಬೇಕು ಕನ್ನಡದ ಜನತೆ? ಸ್ಥಳೀಯವಾಗಿ ಅಲ್ಲಿ ನಮ್ಮ ಸ್ಥಳೀಯ ಶಾಸಕರ ಒಂದು ಆಪ್ತರಾಗಿ ನಮ್ಮ ಸಹೋದರ ಚಂದ್ರಶೇಖರ್ ಬಿಂಗಿ ಅವರ ಒಂದು ಆಪ್ತ ವಲಯದಲ್ಲಿದ್ದಾರೆ. ಬ್ರದರ್ ಚಂದ್ರಶೇಖರ್ ಬಿಂಗಿ ಅವರ ಒಂದು ಸಹಾಯದಿಂದ ಅನೇಕ ಕೆಲಸ ಕಾರ್ಯಗಳು ಆಗಿದ್ದಾವೆ. ಒಂದು ನಮ್ಮ ತಾಯಿ ರೇಣುಕಾ ಯಲ್ಲಮ್ಮನ ಒಂದು ದೇವಸ್ಥಾನ ತೆರವಿನ ಅಂಚಿನಲ್ಲಿ ಇತ್ತು. ಅಂತ ಒಂದು ಪರಿಸ್ಥಿತಿಯಲ್ಲಿ ಅಲ್ಲಿ ಸ್ಥಳೀಯ ನಮ್ಮ ರಾಜಕೀಯ ಮುಖಂಡರಾದಂತ ತುಳಸಿದಾಸ್ ನಾಯಕ್ ಇರ್ಬೋದು ಮತ್ತು ನಾರಾಯಣ್ ನಾಯಕ್ ಅವ್ರು ಹೇಳಿದ್ರು, ಹೀಗೆ ಅತಿ ಹೆಚ್ಚು ಕನ್ನಡಿಗ ಭಕ್ತರನ್ನೇ ಹೊಂದಿರುವಂತ ಯಲ್ಲಮ್ಮ ತಾಯಿ ದೇವಸ್ಥಾನ ಇವತ್ತಿನ ಅಂಚಿನಲ್ಲಿದೆ. ನೀವು ಇದರ ವಿರುದ್ಧ ಹೋರಾಟ ಮಾಡ್ರಿ, ನಾವು ನಿಮ್ ಜೊತೆ ಇರ್ತೀವಿ ಅಂತ ಹೇಳಿದ್ರು. ನಾವು ಒಂದ್ ದಿವ್ಸ ದೇವಸ್ಥಾನಕ್ಕೆ ಹಾಗಾಗಿ ಹೇಗಿದೆ ದೇವಸ್ಥಾನ ಅಂತ ನಾವು ಮೊದಲ ಸಣ್ಣ 5-6ನೇ ಕ್ಲಾಸ್ನಲ್ಲಿ ಓದುವಾಗ ದೇವಸ್ಥಾನಕ್ಕೆ ಹೋಗಿದ್ವಿ. ಅವು ಕಾಡಿನಲ್ಲಿದೆ, ಅರಣ್ಯದಲ್ಲಿದೆ. ಹೋಗಿ ನೋಡಿದ್ರೆ ದೇವಸ್ಥಾನಕ್ಕೆ ಹೋಗಿ ನೋಡಿದ್ವಿ. ನೋಡುವಾಗ ಒಂದಾಯ್ತು, ನೋಡಿದ ಮೇಲಿಂದ ಆಯ್ತು. ಸತತ 8 ದಿನಗಳ ಕಾಲ ನಮ್ ಕಣ್ಣಿಗೆ ನಿದ್ದೆನೆ ಬರ್ಲಿಲ್ಲ. ಅದು ತಾಯಿಯ ಒಂದು ಶಕ್ತಿ ಇತ್ತಂತ ಅನ್ಸುತ್ತೆ. ನಾವು ಯಾಕೆ ಹೀಗೆ ಆಗ್ತಾ ಇದೆ, 8 ದಿನ ಆಯ್ತು ಕಣ್ಣಿಗೆ ನಿದ್ದೆನೆ ಬರ್ತಾ ಇಲ್ಲ ಅಂತೇಳಿ ನಾವು ವಿಚಾರ ಮಾಡಿದಾಗ ಗೊತ್ತಾಯ್ತು, ಇದು ರೇಣುಕಾ ಯಲ್ಲಮ್ಮ ತಾಯಿ ಏನೋ ಒಂದು ಅಂತ ಹೇಳಿ. ಅವಾಗ ನಾವು ಅಲ್ಲಿ ನಮ್ಮ ಜನಕಲ್ಯಾಣ ಸೇವಾ ಸಮಿತಿಯ ಎಲ್ಲ ಸದಸ್ಯರ ಜೊತೆ ಸೇರಿ ಡಿಸ್ಕಷನ್ ಮಾಡಿ ಏನೇ ಬರ್ಲಿ ಆ ದೇವಸ್ಥಾನ ಉಳಿಸೋಣ ಅಂತೇಳಿ ಹೋರಾಟ ಕೈ ಎತ್ಕೊಂಡ್ವಿ. ಅವಾಗಿನ ದಿವ್ಸ ನಮ್ಮ ಕಣ್ಣಿಗೆ ನಿದ್ದೆ ಬಂತು. ನೆಕ್ಸ್ಟ್ ಮುಂದೆ ಸ್ಥಳೀಯ ಶಾಸಕರ ಸಹಾಯ ಪಡೆದು ಮಾನ್ಯ ಮುಖ್ಯಮಂತ್ರಿಗಳ ಪ್ರಮೋದ್ ಸಾವಂತ್ ಅವ್ರನ್ನ ಭೇಟಿ ಆದ್ವಿ. ಹೀಗೆ ನಮ್ಮ ಸಮಸ್ಯೆ ಇದೆ ಅಂತ ಹೇಳಿದ್ವಿ. ಅವರು ತಬುಡು ಅಲ್ಲಿ ಇರುವಂತ ಬಿಲ್ಡರ್ ಮತ್ತು ಸ್ಥಳೀಯ ಪಂಚಾಯತಿ ಅವ್ರನ್ನ ಕರೆದ್ರು, ಡೆಪ್ಯೂಟಿ ಕಲೆಕ್ಟರ್ನ ಕರೆದು ಅದಕ್ಕೆ ಪರಿಹಾರವಾಗಿ 6 ಮೀಟರ್ ಅಗಲದ ರಸ್ತೆ ದೇವಸ್ಥಾನಕ್ಕೆ ತಲುಪುವವರೆಗೂ ರಸ್ತೆ ಕೊಡ್ರಿ, ಮತ್ತು ದೇವಸ್ಥಾನಕ್ಕೂ ಕೂಡ ಅಲ್ಲಿ ಸ್ಥಳಾವಕಾಶ ಮಾಡಿಕೊಡ್ರಿ. ದೇವಸ್ಥಾನ ಯಾವುದೇ ಹಂತದಲ್ಲಿ ತೆರವು ಆಗಬಾರದು ಅಂತೇಳಿ ಮುಖ್ಯಮಂತ್ರಿಗಳು 2023ರಲ್ಲಿ ಆದೇಶ ಹೊರಡಿಸಿದ್ರು. ಆ ಒಂದು ಅವತ್ತಿನ ಒಂದು ಹೋರಾಟದ ಪರಿಣಾಮವಾಗಿ ನಮ್ಮ ದೇವಸ್ಥಾನ ಈಗಲೂ ಕೂಡ ಅಲ್ಲಿದೆ. ಅದನ್ನ ಸುಮಾರು ಒಂದು 3 ಕೋಟಿಗಳ ವೆಚ್ಚದಲ್ಲಿ ಟೋಟಲ್ ಕಲ್ಲಿನಲ್ಲಿ ಅದನ್ನ ನಮ್ಮ ಇಲ್ಲಿ ಬೆಂಗಳೂರಿಂದ ಕಲ್ಲು ತಗೊಂಡ್ಬರ್ಬೇಕಂತೇಳಿ ಇದು ಮಾಡಿದ್ವಿ. ಚಿಕ್ಕಬಳ್ಳಾಪುರದ ಒಂದು ಬಿಳಿ ಶಿಲೆಯನ್ನು ತಗೊಂಡು ಅದನ್ನ ಕಟ್ಟಡ ಮಾಡ್ಬೇಕಂತೇಳಿ ನಮ್ಮೆಲ್ಲ ಜನಕಲ್ಯಾಣ ಸೇವಾ ಸಮಿತಿ ಇರ್ಬೋದು, ಯಲ್ಲಮ್ಮನ ಭಕ್ತರು ಎಲ್ಲರೂ ಸೇರಿ ಆ ಒಂದು ಸ್ಥಳೀಯವಾಗಿ ಅಲ್ಲಿ ನಾವು ಅಂಬೇಡ್ಕರ್ ಒಂದು ವೃತ್ತವನ್ನು ಮಾಡಿದ್ವಿ. 1988ರಲ್ಲಿ ನಮ್ಮ ಕನ್ನಡಿಗ ಹಿರಿಯರು ಅಲ್ಲಿನ ಸ್ಥಳೀಯ ಶಾಸಕರ ಸಹಾಯ ಪಡೆದು ಅವತ್ತಿನ ದಿವಸ ಜುವಾರಿ ನಗರದ ಒಂದು ಮಧ್ಯಭಾಗದಲ್ಲಿ ಮಾನ್ಯ ಭಾರತ ರತ್ನ ಡಾಕ್ಟರ್ ಅಂಬೇಡ್ಕರ್ ಅವರ ಒಂದು ಪುತ್ಥಳಿಯನ್ನು ಸ್ಥಾಪನೆ ಮಾಡಿದ್ರು. ನಾವು ಅವಾಗ ಅಲ್ಲಿ ಸಣ್ಣ ಪುಟ್ಟ ಸಭೆ ಸಮಾರಂಭಗಳು ಮಾಡ್ತಿದ್ವಿ ವೃತ್ತದಲ್ಲಿ. ಒಂದಿನ ಸಭೆ ಸಮಾರಂಭ ಮಾಡಕ್ ಹೋಗಿ ಹೂವಿನ ಹಾರ ಹಾಕಕ್ ಹೋಗಿ ನೋಡಿದ್ವಿ, ಮೂರ್ತಿ ಬಹಳ ಒಂದು ಶಿಥಿಲಾವಸ್ಥೆಯಲ್ಲಿ ಇತ್ತು. ಅವಾಗ ನಮ್ಮ ಬ್ರದರ್ ಚಂದ್ರಶೇಖರ್ ಬಿಂಗಿ ಮತ್ತು ನಮ್ಮ ಕನ್ನಡ ಸಂಘದವರು ಎಲ್ಲರೂ ಕೂಡ ಮಾತಾಡ್ಕೊಂಡು ಈ ಶಿಥಿಲಾವಸ್ಥೆಯಲ್ಲಿರುವಂತ ಮೂರ್ತಿ ಹೇಗಾದರೂ ಮಾಡಿ ಇದನ್ನ ನಾವು ನವೀಕರಣಗೊಳಿಸ್ಬೇಕಂತೇಳಿ ಅವತ್ತು ತೀರ್ಮಾನ ಮಾಡಿ ನಮ್ಮ ಕನ್ನಡಿಗರ ಕಣ್ಮಣಿಯಾದಂತ ರಾಜೇಶ್ ಶೆಟ್ಟಿ ಅವರು ಮತ್ತು ಸ್ಥಳೀಯ ಶಾಸಕರು ಕೂಡ ಅದಕ್ಕೆ ಮೂರ್ತಿಯ ಎಷ್ಟು ಖರ್ಚು ಬರ್ತದೆ ಅಷ್ಟು ನಾನು ಕೊಡ್ತೀನಿ ಅಂತೇಳಿ ಒಪ್ಕೊಂಡ್ರು. ಮತ್ತು ಆ ಕಟ್ಟಡದ ಸುತ್ತಮುತ್ತ ಏನು ಕಟ್ಟಡ ಇದೆ ಅದ್ರ ಖರ್ಚು ನಾ ಕೊಡ್ತೀನಿ ಅಂತೇಳಿ ನಮ್ಮ ರಾಜೇಶ್ ಶೆಟ್ಟಿ ಅವರು ಇದನ್ನ ಮಾಡಿದ್ರು. ಮತ್ತೆ ನಮ್ಮ ಮುರಳಿ ಮೋಹನ್ ಶೆಟ್ಟಿ ಸಾಹೇಬರು ಕೂಡ ಧನ ಸಹಾಯ ಮಾಡಿದ್ರು. ಹೀಗೆ ಸಮಾಜದಲ್ಲಿ ಅನೇಕ ಮುಖಂಡರ ಸಹಾಯ ತಗೊಂಡು ಆ ಒಂದು ಶಿಥಿಲಾವಸ್ಥೆಯಲ್ಲಿದ್ದಂಥ ಡಾಕ್ಟರ್ BR ಅಂಬೇಡ್ಕರ್
ಇಡೀ ನಮ್ಮ ಜೀವನ ವ್ಯವಸ್ಥೆಯೇ ಸರಿಯಾಗಿ ನಡಿಬೇಕಂತೇಳಿ ಅವ್ರು ಸಂವಿಧಾನ ಬರ್ದಾರ. ಅವರ ಒಂದು ಸಂವಿಧಾನದಲ್ಲಿ ನಾವು ಇವಾಗ ಸಮಾಜದಲ್ಲಿ ಸಮಾನತೆ ಸುವ್ಯವಸ್ಥೆಯನ್ನ ಕಂಡಿದ್ದೇವೆ. ಅಂತ ವ್ಯಕ್ತಿಗೆ ನಾವು ಗೌರವ ಸಲ್ಲಿಸ್ಲಿಕ್ಕಪ್ಪ ಅಂತಂದ್ರ ಆಗೋದಿಲ್ಲ ಅಂತ ಹೇಳಿ ನಾವು ಅವತ್ತಿನ ದಿವಸ ಅದಕ್ಕೆ ಕಟಿಬದ್ಧರಾಗಿ ಹೋರಾಟ ಮಾಡಿ ಆ ಅಂಬೇಡ್ಕರ್ ಒಂದು ಪುತ್ಥಳಿಯ ಸುತ್ತಮುತ್ತಲಿರುವಂತ ವಾತಾವರಣನ ಸುಂದರವಾಗಿ ಇವತ್ತ ನಿರ್ಮಾಣ ಮಾಡಿರೋದಕ್ಕೆ ಬಹಳ ಒಂದು ಹೆಮ್ಮೆ ಅನ್ಸುತ್ತೆ. ಸರ್, ಇನ್ನೊಂದು ಮುಖ್ಯವಾದಂತ ಮಾತನ್ನ ನನ್ನ ಈ ಗೋವಾ ಕನ್ನಡ ಟಿವಿಯ ಒಂದು ಮನದಾಳ ಮಾತನ್ನ ಯಾವ ದಿನದಿಂದ ನಾವು ನಡೆಸ್ತಾ ಇದ್ದೀವೋ ಆ ದಿನದಿಂದ ಪ್ರತಿಯೊಬ್ಬ ಒಬ್ಬೊಬ್ರು ಬಂದಂತ ಅತಿಥಿಗಳಿಗೆ ನಾವು ಕ್ವಶನ್ ಮಾಡಂತ ಮುಖ್ಯವಾದಂತ ಮಾತಿದು. ಏನಪ್ಪಾ ಅಂತಂದ್ರೆ, ಗೋವಾದಲ್ಲಿ ಕನ್ನಡ ಭವನವನ್ನ ಎಷ್ಟೋ ದಿನಗಳಿಂದ ಮತ್ತೆ ಎಷ್ಟೋ ವರ್ಷಗಳಿಂದ ಕಟ್ಬೇಕಂತ ತುಂಬಾ ಪ್ರಯಾಸ ಪಡ್ತಾ ಇದ್ದಾರೆ. ಸಂಘಟನೆಗಳಾಗಲಿ ಮತ್ತೆ ಸರ್ಕಾರದಿಂದಾಗಲಿ ಏನೋ ಅನುದಾನಗಳನ್ನ ತುಂಬಾ ಜನ ಹೇಳಿದ್ರು ನಮ್ಮ ಹತ್ರ ಬಂದವರು, ವಿಶೇಷ ಬಿಡುಗಡೆ ಆಗಿದೆ ಅದು ಇದು ಅಂತ ಹೇಳಿ. ಸೊ ಈಗ ನಿಮ್ಮ ಅನಿಸಿಕೆ ಮುಖಾಂತರ ಹೆಂಗ್ ಅನ್ಸುತ್ತೆ? ಯಾಕಂದ್ರೆ ಇನ್ನೊಂದು, ಕರ್ನಾಟಕದ ಒಂದು ಜಿಲ್ಲೆಯಲ್ಲಿ ಅಂದ್ರೆ ಕಾರವಾರ ಜಿಲ್ಲೆಯಲ್ಲಿ ಗೋವಾ ಭವನವನ್ನು ಕಟ್ಟಿಕೊಂಡಿದ್ದಾರೆ. ನಮ್ಮ ಇಲ್ಲಿ 40 ಸಂಘಟನೆಗಳಿದಾವೆ, 40 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ. ಸೊ ಯಾಕೆ ಆಗ್ತಾ ಇಲ್ಲ? ಏನಾದ್ರೂ ಸಮಸ್ಯೆ ಇದೆ? ಸ್ವಲ್ಪ ಹೇಳ್ತೀರಾ? ಗೋವಾದಲ್ಲಿ ಕನ್ನಡ ಭವನ ಅಂತ ವಿಷಯ ಬಂತಪ್ಪ ಅಂದ್ರ ಸುಮಾರು 4 ದಶಕಗಳಿಂದ ಕನ್ನಡಿಗರ ಒಂದು ಆಸೆ ಇದೆ. ಎಷ್ಟೋ ಜನ ಕನ್ನಡಿಗ ಹಿರಿಯರು ಕನ್ನಡ ಭವನ ಆಗ್ಬೇಕಂತ ಸತತವಾಗಿ ಧ್ವನಿ ಎತ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಏನ್ ಕೆಲಸ ಮಾಡ್ಬೇಕು ಅದನ್ನು ಮಾಡ್ತಾ ಇದ್ದಾರೆ. ಕೆಲವೊಂದಿಷ್ಟು ವಿಘ್ನಗಳು ಅದಕ್ಕೆ ಬರ್ತಾ ಇದಾವೆ. ಈ ಹಿಂದೆ 2022ರಲ್ಲಿ ಸಿಟಿ ರವಿ ಸಾಹೇಬರು ಗೋವಾ ಇನ್ಚಾರ್ಜ್ ಆಗಿದ್ರು. ಆ ಟೈಮಲ್ಲಿ ಒಂದು ಸಭೆಯನ್ನ ಕರೆದಿದ್ರು. ಎಲ್ಲ ಗೋವಾದಲ್ಲಿರುವಂತ ಎಲ್ಲ ಕನ್ನಡ ಪರ ಸಂಘಟನೆಗಳು ಬರ್ರಿ ನಮ್ ಜೊತೆ ಚರ್ಚೆ ಮಾಡ್ರಿ, ನಿಮ್ಗೆ ಏನ್ ಸಮಸ್ಯೆ ಅದಾವು ಹೇಳ್ರಿ, ಅದಕ್ಕೆ ನಾವು ಇವಾಗ ನಮ್ದು ರೂಲಿಂಗ್ ಪಾರ್ಟಿ ಐತಿ, ನಾವೊಂದು ಪರಿಹಾರ ಕಂಡ್ಕೊಳ್ತೀವಿ ಅಂತ ಹೇಳಿದ್ರು. ಅವಾಗ ನಾವು ಶಾಲೆಯ ಜೊತೆ ನಾವು ಒಡನಾಟ ಹೊಂದಬೇಕು, ಕನ್ನಡ ನಮ್ಮ ಸ್ಥಳೀಯ ಕನ್ನಡ ಶಾಲೆಗಳಿರ್ತಾವ ಅವ್ರ ಜೊತೆ ನಾವು ಬೆರಿಬೇಕು, ಕನ್ನಡ ಶಾಲೆಗಳು ಉಳಿಸುವ ನಿಟ್ಟಿನಲ್ಲಿ ಸರ್ಕಾರವನ್ನು ಬಿಟ್ಟು ನಮ್ಮ ಸಾಮಾಜಿಕವಾಗಿ ನಾವೇನ್ ಅದಕ್ಕೆ ಸೇವೆ ಕೊಡ್ಬೇಕಾಗತ್ತ ಅದರ ಕಡೆ ನಾವು ಲಕ್ಷ್ಯ ಕೊಟ್ಟು ಗೋವಾದಲ್ಲಿ ಕನ್ನಡ ಉಳಿಸೋಣ ಬೆಳೆಸೋಣ ಅಂತ ಹೇಳಿ ನಾನು ಸಮಸ್ತ ಗೋವಾ ಕನ್ನಡ ಪರ ಸಂಘಟನೆಗಳಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಅದೇ ರೀತಿ ಎಲ್ಲ ಸಮಸ್ತ ಗೋವಾ ಕನ್ನಡಿಗರು ನಾವೆಲ್ಲ ಒಂದೇ ಅನ್ನುವ ಒಂದು ಭಾವನೆ ಒಂದಿಗೆ ಒಗ್ಗಟ್ಟಾಗಿರೋಣ ಅಂತ ಹೇಳಿ ನಾನು ಮನವಿ ಮಾಡ್ತೀನಿ. ಎಸ್ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮ ಗೋವಾ ಕನ್ನಡಿಗರ ಮನದಾಳ ಮಾತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಕರೆದಿದ್ದಕ್ಕಾಗಿ ಗೌರವಿತವಾಗಿ ಬಂದು ತಮ್ಮ ಮನದಾಳದ ಮಾತನ್ನ ರಾಜಕೀಯ ವಿಷಯವಾಗಿ ಎಲ್ಲದರಲ್ಲಿ ಇನ್ವಾಲ್ವ್ ಆಗಿರುವಂತಹ ನಮ್ಮ ಶ್ರೀ ಶಿವಾನಂದ್ ಬಿಂಗಿ ಸರ್ ಅವರು ಬಂದು ತಮ್ಮ ಗೋವಾದಲ್ಲಿ ಆದಂತಹ ಪಯಣದ ಬಗ್ಗೆ ಮತ್ತು ನಾವು ಸಂಘಟನೆಯಲ್ಲಿ ಕೆಲಸ ಮಾಡಿದರ ಬಗ್ಗೆ ಎಲ್ಲವನ್ನು ಹಂಚಿಕೊಂಡಿದ್ದಾರೆ. ಅವರಿಗೆ ಗೋವಾ ಕನ್ನಡದ ಜನತೆ ಮತ್ತು ಗೋವಾ ಕನ್ನಡಿಗರು ಮತ್ತು ಕರ್ನಾಟಕದಲ್ಲಿರುವ ಕನ್ನಡಿಗರ ಎಲ್ಲರ ಆಶೀರ್ವಾದ ಅವರ ಮೇಲೆ ಇರಲಿ. ಅದೇ ರೀತಿ ಯಾರು ಈ ಗೋವಾ ಕನ್ನಡ ಟಿವಿಯನ್ನ ಮೊದಲನೇವರೆಗೆ ನೋಡ್ತಾ ಇದ್ದಾರೆ ಅವರಿಗೆ ಒಂದು ರಿಕ್ವೆಸ್ಟ್, ಮತ್ತು ಯಾಕಂದ್ರೆ ನಿಮ್ಮ ಪ್ರೀತಿ ವಿಶ್ವಾಸ ಒಂದು ಲೈಕ್ ಕೊಡೋದ್ರ ಮುಖಾಂತರ, ಶೇರ್ ಮಾಡೋದ್ರ ಮುಖಾಂತರ, ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಿಮ್ಮ ಪ್ರೀತಿ ವಿಶ್ವಾಸನ ತೋರಿಸಿ. ಸೊ ಒಂದು ವಿಶೇಷವಾದ ಮಾತು ಏನಪ್ಪಾ ಅಂತಂದ್ರೆ, ಈ ಅವಕಾಶ ಯಾಕಂದ್ರೆ ಗೋವಾ ಕನ್ನಡಿಗರ ಮನದಾಳ ಮಾತು. ಸೊ ದೊಡ್ಡ ವ್ಯಕ್ತಿಗಳಿಗೆ, ಸಾಧನೆ ಮಾಡಿದವರಿಗೆ ಅಷ್ಟೇ ಅಂತ ಏನಿಲ್ಲ, ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಗೋವಾ ಕನ್ನಡ ಟಿವಿಯಲ್ಲಿ ಅವಕಾಶ ಇದ್ದೇ ಇರುತ್ತೆ. ಒಂದೇ ಫೋನ್ ಮಾಡಿ, ನಮ್ಮ ನಂಬರ್ ಇರುತ್ತೆ, ಆ ನಂಬರ್ಗೆ ಕಾಲ್ ಮಾಡಿ. ಒಂದು ಕಾಲ್ ಮಾಡಿದಂತೆ ಏನೂ ಆಗೋದಿಲ್ಲ. ನಿಮ್ಮ ರಿಕ್ವೆಸ್ಟ್ ಇಂದ, ನಿಮ್ಮ ಸಹಕಾರದಿಂದ ನಾವು ಕೂಡ ಯಾವತ್ತೆಲ್ಲ 24 hours ನಿಮ್ ಫೋನ್ ಬಂದ್ರು ಕೂಡ ನಾವು ಸಹಕರಿಸ್ತೀವಿ, ನಿಮಗೆ ದುನಿಯಾಗಿ ನಿಂದಿರ್ತೀವಿ, ನಿಮ್ಗೆ ಸಹಕರಿಸ್ತೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಮನದಾಳ ಮಾತ್ರ ಹಂಚಿಕೊಂಡಿದ್ದಂತಹ ಶಿವಾನಂದನ ಬಿಂಗಿ ಅವರಿಗೆ ತುಂಬು ಹೃದಯದ ಧನ್ಯವಾದ ಸಲ್ಲಿಸುತ್ತೆ.